ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಜಯ ಧೃತರಾಷ್ಟ್ರನಿಗೆ ವಿಶ್ವರೂಪದ ವೈಭವವನ್ನು ಹೇಳುತ್ತಾ ಇದ್ದಾನೆ. 12ನೇ ಶ್ಲೋಕ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಪದವಿಭಾಗ. ದಿವಿ ಸೂರ್ಯಸಹಸ್ರಸ್ಯ ಭವೇತ್ ಯುಗಪತ್ ಉತ್ಥಿತಾ ಯದಿ ಭಾಃ ಸದೃಶೀ ಸಾ ಸ್ಯಾತ್ ಭಾಸಃ ತಸ್ಯ ಮಹಾತ್ಮನಃ. ಎಂಥ ಅದ್ಭುತ ಅನ್ನೋದಕ್ಕೆ ಒಂದು ಕಲ್ಪನೆಯನ್ನು ಕೊಡ್ತಾನೆ ಸಂಜಯ. ದಿವಿ ಅಂದರೆ ಆಕಾಶದಲ್ಲಿ, ಸೂರ್ಯ ಸಹಸ್ರಸ್ಯ ಯುಗಪದುತ್ಥಿತಾ ಭಾಃ. ಒಬ್ಬ ಸೂರ್ಯ ಇದ್ದಾನೆ, ಒಬ್ಬ ಅಲ್ಲ, 1000 ಸೂರ್ಯನ ಯುಗಪತ್, ಒಮ್ಮೆಲೆ ಒಂದರ ಮೇಲೆ ಒಂದಲ್ಲ, ಒಬ್ಬ ಸೂರ್ಯೋದಯ ಆದಂತೆ ಸಮಕಾಲದಲ್ಲಿ 1000 ಸೂರ್ಯರು ಹುಟ್ಟಿದರೆ ದಿವಿ ಆಕಾಶದಲ್ಲಿ, ಆ ಸೂರ್ಯರಿಂದ ಉತ್ಥಿತ ಹೊರಬಂದ, ಭಾಃ ಬೆಳಕು ಕಿರಣ, ಯದಿ ಒಂದು ವೇಳೆ ಈ ಆಕಾಶದಲ್ಲಿ 1000 ಸೂರ್ಯರು ಹುಟ್ಟಿ ಆ 1000 ಸೂರ್ಯರಿಂದ ಹೊರಸೂಸುವ ಭಾಃ ಕಿರಣ ಏನಿದೆಯೋ ಅದು ತಸ್ಯ ಮಹಾತ್ಮನಃ, ಆ ಮಹಾಪುರುಷನ, ಭಾಸಃ ಷಷ್ಠಿ ವಿಭಕ್ತಿಯದು, ಕಿರಣಗಳಿಗೆ ಸದೃಶ ಸ್ಯಾತ್. ಒಂದು ವೇಳೆ ಆಕಾಶದಲ್ಲಿ ಒಂದೇ ಕ್ಷಣದಲ್ಲಿ 1000 ಸೂರ್ಯರು ಹುಟ್ಟಿ ಅವರ ತೇಜಸ್ಸು, ಪ್ರಖರ ಬೆಳಕು ಏನಿದೆಯೋ ಆ ಬೆಳಕು ವಿಶ್ವರೂಪದ ಪರಮಾತ್ಮನ ಬೆಳಕಿಗೆ ಸದೃಶವಾದೀತು. ಅಂದರೆ ಪರಮಾತ್ಮನ ವಿಶ್ವರೂಪ 1000 ಸೂರ್ಯರ ಬೆಳಕಿಗೆ ಸಮನಾದ ಪ್ರಕಾಶವುಳ್ಳದ್ದು. ಭಗವಂತ ದೇವತೆಗಳ ಪ್ರಾರ್ಥನೆಗೆ ಕೆಲವೊಮ್ಮೆ ದರ್ಶನ ಕೊಡೋದಿದೆ. ಆದರೆ ದೇವತೆಗಳು ಅವನ ಮುಖ, ಮೂಗು, ಕಣ್ಣು, ಕಿವಿ ಯಾವುದನ್ನು ಪ್ರತ್ಯೇಕವಾಗಿ ಕಾಣದೇ ಇರುವಷ್ಟು ಬೆಳಕು ಅವನಿಂದ ಹೊರಸೂಸ್ತಿತ್ತಂತೆ. ದೇವರ ಅವಯವಗಳನ್ನು ಗುರುತಿಸೋದು ಬಿಡಿ, ಅವನ ಬೆಳಕು ಮುಚ್ಚಿ ತಮ್ಮ ದೇಹವನ್ನೇ ತಾವು ನೋಡಲಾರರು ಅಂತ ಪುರಾಣಗಳಲ್ಲಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಅದಕ್ಕೆ ಒಂದು ಕಲ್ಪನೆಯ ದೃಷ್ಟಾಂತವನ್ನು ಇಲ್ಲಿ ಕೊಟ್ಟಿದ್ದಾರೆ. 1000 ಸೂರ್ಯರು ಉದಿಸಿ ಬಂದಾಗ ಆ ಬೆಳಕು ಎಷ್ಟು ಪ್ರಖರವಾಗಿದ್ದೀತೋ ಹಾಗೆ ವಿಶ್ವರೂಪದ ಬೆಳಕಿತ್ತು. ಕಣ್ಣಿಗೆ ಕಟ್ಟುವಂತೆ ಆ ವಿಶ್ವರೂಪವನ್ನು, ಪರಮಾತ್ಮನನ್ನು ನಾವು ನೋಡುವ ಯೋಗ ಭಾಗ್ಯ ಎಲ್ಲಿದೆಯೋ ಗೊತ್ತಿಲ್ಲ. ಆದರೆ ವ್ಯಾಸರು ಸಂಜಯನ ಮೂಲಕ ತಮ್ಮ ರೂಪದ ಪರಿಚಯವನ್ನು ತಾವೇ ಇಲ್ಲಿ ನೀಡಿದ್ದಾರೆ. ಮತ್ತೆ ಶ್ಲೋಕ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಮುಂದಿನ ಶ್ಲೋಕ. ತತ್ರೈಕಸ್ಥಂ ಜಗತ್ಕೃತ್ಸ್ಥಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪದವಿಭಾಗ. ತತ್ರ ಏಕಸ್ಥಂ ಜಗತ್ ಕೃತ್ಸ್ಥಂ
ಪ್ರವಿಭಕ್ತಂ ಅನೇಕಧಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಃ ತದಾ ತತ್ರ ಕೃತ್ಸ್ನಂ ಜಗತ್. ಈ 14 ಲೋಕಗಳು, ಕೃತ್ಸ್ನ ಅಂದರೆ ಯಾವುದನ್ನು ಬಿಡದೆ ಎಲ್ಲ ಸಮಗ್ರವಾದ ಜಗತ್ತು. ಏಕಸ್ಥಂ, ನಾವು ಜಗತ್ತಿನ ಸ್ಥಿತಿಯನ್ನು ನೋಡಿದ್ರೆ 14 ಲೋಕಗಳು ಒಮ್ಮೆ ಕಾಣೋಕ್ಕೆ ಸಾಧ್ಯ ಇಲ್ಲ. ಅದರ ಚಿತ್ರವನ್ನು ಒಂದು ಕಡೆ ಮಾಡಿದರೆ ಆ ಚಿಕ್ಕ ಪೇಪರ್ನಲ್ಲಿ 14 ಲೋಕಗಳನ್ನು ಒಂದು ಕಡೆ ಸೇರಿಸಿ ಬರಿತೀವಿ ನಾವು. ಹಾಗೆ ಪರಮಾತ್ಮನ ಈ ವಿಶ್ವರೂಪದ ದೇಹದಲ್ಲಿ ಕೃತ್ಸ್ನಂ ಜಗತ್, ಈ 14 ಲೋಕಗಳು ಏಕಸ್ಥಂ ಒಂದು ಕಡೆ ಸೇರಿಕೊಂಡು, ಅದು ಏಕಸ್ಥಂ ಹೌದು, ಅನೇಕಧಾ ಪ್ರವಿಭಕ್ತಂ. ಅನೇಕಧಾ ಅಂದರೆ ಅನೇಕ ವಿಧವಾಗಿ ವಿಭಾಗಗೊಂಡ ಈ ಜಗತ್ತು. ಈ ಜಗತ್ತಿನಲ್ಲಿ ದೇವತೆಗಳು ಇದ್ದಾರೆ, ದಾನವರು ಇದ್ದಾರೆ, ಮಾನವರು ಇದ್ದಾರೆ. ದೇವ ದಾನವ ಮಾನವ ಅಂತ ಅನೇಕ ವಿಧವಾಗಿ ವಿಭಾಗಗೊಂಡ ಈ ಸಕಲ ಜಗತ್ತು, ಅಲ್ಲಿ ನಮ್ಮ ಭೂಮಿನೂ ಬಂತು, ದೇವತೆಗಳ ಸ್ವರ್ಗವೂ ಬಂತು, ದೈತ್ಯ ದಾನವರ ಅತಲ ಸುತಲಾದಿ ಕೆಳಗಿನ ಲೋಕಗಳು ಬಂತು. ಹೀಗೆ ಅನೇಕ ವಿಧವಾದ ದೇವದಾನವಾದಿಗಳ ಪ್ರಭೇದವನ್ನು ಒಳಗೊಂಡ ಈ ಇಡೀ ಜಗತ್ತು ಏಕಸ್ಥಂ ಒಂದು ಕಡೆಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಇರೋದನ್ನಾಗಿ ಅಪಶ್ಯತ್, ಪಾಂಡವ ಅಪಶ್ಯತ್, ಅರ್ಜುನ ಕಂಡ. ಎಲ್ಲಿ? ದೇವದೇವಸ್ಯ ಶರೀರೇ, ದೇವತೆಗಳಿಗೂ ದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ ಏಕಸ್ಥಂ ಜಗತ್ ಅಪಶ್ಯತ್, ಒಂದು ಕಡೆ ಸೇರಿದ 14 ಲೋಕಗಳನ್ನು ಕಂಡ. ತದಾ ವಿಶ್ವರೂಪವನ್ನು ಶ್ರೀಕೃಷ್ಣ ತೋರಿಸಿ ನಿಂತಾಗ, ಅದರ ಮೊದಲು ಕಂಡಿಲ್ಲ, ಆಮೇಲೂ ಕಂಡಿಲ್ಲ, ಅವನು ತೋರಿ ನಿಂತಾಗ ಆ ದೇಹದಲ್ಲಿ ಇಂಥ ಅದ್ಭುತವನ್ನು ಕಂಡ. ಇದು ಸರ್ವಾಶ್ಚರ್ಯಮಯಂ ಅಂದರೆ ಇಂಥದ್ದು. ಮತ್ತೆ ಶ್ಲೋಕ: ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಮುಂದಿನ ಶ್ಲೋಕ: ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಪದವಿಭಾಗ: ತತಃ ಸಹ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿ ಅಭಾಷತ. ನಾವು 16 ವರ್ಷಗಳ ಕಾಲ ವ್ರತ ಉಪವಾಸಗಳನ್ನು ಮಾಡಿ ನಿರಂತರ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಒಂದು ದಿವಸ ನಮ್ಮ ಮುಂದೆ ಅವನು ಪ್ರತ್ಯಕ್ಷನಾದರೆ ಹೇಗಿರ್ಬೋದು ನೋಡಿ. ಹಾಗೆ ಅರ್ಜುನನ ಸ್ಥಿತಿಯಾಯಿತು. ಸ್ನೇಹಿತ ಅಂತ ಹೆಗಲ ಮೇಲೆ ಕೈ ಹಾಕಿ ಓಡಾಡ್ತಾ ಇದ್ದವ ಸಲುಗೆಯಿಂದ ಅರ್ಜುನ ಇಂಥ ಅದ್ಭುತ ರೂಪವನ್ನು ಶ್ರೀಕೃಷ್ಣ ತೋರಿದ. ತತಃ ಅನಂತರ ವಿಸ್ಮಯ ಆವಿಷ್ಟ, ನಾನು ಕೃಷ್ಣನನ್ನು ನನ್ನಷ್ಟು ಎತ್ತರದವನು ಅಂತ ಕೈ ಹಾಕಿ ಸಲುಗೆಯಿಂದ ಇದ್ದೆ. ಎಂಥ ದೇವದೇವ! ಅವನ ಅದ್ಭುತ ರೂಪದ ಮುಂದೆ ಅವನ ಮೊಣಕಾಲಿನವರೆಗೂ ಎತ್ತರವಿಲ್ಲದ ವ್ಯಕ್ತಿತ್ವ ಅರ್ಜುನನದು. ಹೀಗಾಗಿ ಆಶ್ಚರ್ಯದಿಂದ ಕೂಡಿದ ವಿಸ್ಮಯ ಆವಿಷ್ಟ, ಅವನು ಆಶ್ಚರ್ಯಭರಿತನಾಗಿ ಹೃಷ್ಟರೋಮಾ, ಅದು ಭಯದಿಂದ ಅಲ್ಲ, ಭಕ್ತಿಯಿಂದ ರೋಮಾಂಚಗೊಂಡ.
ರೋಮಾಂಚಿತನಾಗಿ ಪುಲಕದೇಹದವನಾಗಿ ಧನಂಜಯ ಸಾವಿರಾರು ಶತ್ರುಗಳನ್ನು ಮಣಿಸಿ ಅವರ ಐಶ್ವರ್ಯವನ್ನು ತಂದು ರಾಜಸೂಯ ಯಾಗ ಮಾಡಿಸಿದ ಧೀರ ಅರ್ಜುನ ಅಂಥವನು ಕೂಡ ಹೃಷ್ಟರೋಮಾ ಭಕ್ತಿಯಿಂದ ರೋಮಾಂಚಗೊಂಡು ಶಿರಸಾ ದೇವಂ ಪ್ರಣಮ್ಯ ನಿಂತಿದ್ದಾನೆ. ನಿಲ್ಲಬೇಕು ಅನಿಸಿಲ್ಲ ಅವನಿಗೆ. ತಲೆ ಬಾಗಿ ನೆಲ ಮುಟ್ಟಿಸಿ ಪ್ರಣಮ್ಯ ಶಿರಸ ತಲೆಯಿಂದ ದೇವಂ ಶ್ರೀಕೃಷ್ಣನನ್ನು ಪ್ರಣಮ್ಯ ನಮಸ್ಕರಿಸಿ ಕೃತಾಂಜಲಿ ಅಂಜಲಿ ಅಂದರೆ ನಮ್ಮ ಎರಡು ಕೈಗಳ ತಳ ಅವುಗಳನ್ನು ಅಂಜಲಿ ಜೋಡಿಸಿದ್ದಕ್ಕೆ ಅಂಜಲಿ ಅಂತ ಹೆಸರು. ಕೃತ ಅಂಜಲಿ ಎರಡು ಕೈಗಳನ್ನು ಜೋಡಿಸಿದವನಾಗಿ ಅಭಾಷತ ಹೇಳಿದ. ಆ ಅದ್ಭುತವಾದ ರೂಪವನ್ನು ನೋಡಿ ಭಕ್ತಿ ಭಾವದಿಂದ ರೋಮಾಂಚಗೊಂಡ ಅರ್ಜುನ ಶಿರಸ ನಮಿಸಿ ಎರಡು ಕೈಗಳನ್ನು ಜೋಡಿಸಿ ಅಭಾಷತ ಮಾತನಾಡಿದ. ಮತ್ತೆ ಶ್ಲೋಕ. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಪದವಿಭಾಗ. ಪಶ್ಯಾಮಿ ದೇವಾನ್ ತವ ದೇವ ದೇಹೇ ಸರ್ವಾನ್ ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಾನ್ ಚ. ಋಷೀಂಶ್ಚ ಎಂಬಲ್ಲಿ ಋಷೀನ್ ಪ್ಲಸ್ ಚ, ಉರಗಾನ್ ಚ ದಿವ್ಯಾನ್. ಅರ್ಜುನ ಕೈ ಜೋಡಿಸಿ ಹೇಳ್ತಾ ಇದ್ದಾನೆ, ದೇವಾ. ಅದುವರೆಗೆ ಕೃಷ್ಣ ಆಗಿದ್ದವನು, ಇವಾಗ ದೇವನಾದವನು. ದೇವ, ತವ ದೇಹೇ ನಿನ್ನ ಈ ದೇಹದಲ್ಲಿ ದೇವಾನ್ ಪಶ್ಯಾಮಿ ದೇವತೆಗಳನ್ನು ನೋಡ್ತಾ ಇದ್ದೇನೆ. ಯಾವ ದೇವತೆಗಳು ನಮಗೆ ಮೀರಿದ ಸಾಮರ್ಥ್ಯವುಳ್ಳವರೋ, ನಮ್ಮ ಭೌತಿಕ ಕಣ್ಣಿಗೆ ತೋಲರಾರದ ವ್ಯಕ್ತಿತ್ವ ಅವರದೋ ಅಂಥ ದೇವತೆಗಳನ್ನು ನಿನ್ನ ದೇಹದಲ್ಲಿ ನಾನು ನೋಡ್ತಾ ಇದ್ದೇನೆ. ಅದರಂತೆಯೇ ತಥಾ ಅದರಂತೆ ಸರ್ವಾನ್ ಭೂತ ವಿಶೇಷ ಸಂಘಾನ್. ಭೂತ ವಿಶೇಷಗಳು ಅಂದರೆ ಜೀವಿಗಳು ಅಂತ ಆಗಬಹುದು, ಪ್ರಾಣಿಗಳು. ಭೂತ ಅಂದರೆ ಪಂಚಭೂತಗಳಿಂದ ಮತ್ತು ಅವುಗಳಿಂದ ನಿರ್ಮಿತವಾದ ಈ ಜಡ ವಸ್ತುಗಳು. ಆ ಭೂತ ವಿಶೇಷಗಳ ಗುಂಪೇ ಸರ್ವಾನ್ ಎಲ್ಲವನ್ನು ತಥಾ ನೋಡ್ತಾ ಪಶ್ಯಾಮಿ. ಸಕಲ ಚರಾಚರ ಪ್ರಪಂಚ ಲಕ್ಷ ಲಕ್ಷಗಟ್ಟಲೆ ಯೋನಿಯಲ್ಲಿ ಹುಟ್ಟಿ ಬಂದ ಜೀವರು, ಅವುಗಳ ಗುಂಪನ್ನೇ ಪಶ್ಯಾಮಿ. ದೇವತೆಗಳು ಯಾರ್ಯಾರು? ಬ್ರಹ್ಮಾಣಂ, ಇಡೀ ಸೃಷ್ಟಿವರ್ಗದ ಚೇತನಗಳಲ್ಲಿ ಅತ್ಯುಚ್ಚ ಚೇತನ ಅಂತ ಸೃಷ್ಟಿಕರ್ತನಾದ ಬ್ರಹ್ಮ. ಬ್ರಹ್ಮಾಣಂ, ಅವನಿಂದ ಹುಟ್ಟಿ ಬಂದವ ಈಶ ರುದ್ರ. ಅವನು ಕಮಲಾಸನಸ್ಥಂ. ಕಮಲಾಸನ ಅಂದರೆ ಚತುರ್ಮುಖ ಬ್ರಹ್ಮ. ಅವನನ್ನು ಆಸನವಾಗಿ ಸ್ಥಂ ಇರುವವನು, ಅವನ ತೊಡೆಯ ಮೇಲೆ ಕುಳಿತ ಈಶಂ. ನೋಡಿ, ದೇವರ ದೇಹದಲ್ಲಿ ಚತುರ್ಮುಖ ಬ್ರಹ್ಮನಿದ್ದ. ಚತುರ್ಮುಖ ಬ್ರಹ್ಮನ
ತೊಡೆಯ ಮೇಲೆ ಕುಳಿತ ರುದ್ರದೇವನನ್ನು ನಾನು ನೋಡಿದ್ದೇನೆ. ಕೆಲವು ವಿವರಣೆಯಲ್ಲಿ ಕಮಲಾಸನ ಅಂದರೆ ಕಮಲ ಎಂಬ ಆಸನ, ಕೂಡುವ ಪೀಠ, ಅದರಲ್ಲಿ ಇರುವ ಬ್ರಹ್ಮ, ಭಗವಂತನ ನಾಭಿಯಿಂದ ಹುಟ್ಟಿದ ಕಮಲ, ಅದರಲ್ಲಿ ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ ಕಾಣಿಸಿಕೊಂಡ. ಕಮಲಾಸನಸ್ಥ ಬ್ರಹ್ಮ ಅಂತ ಅನ್ವಯಿಸ್ತಾರೆ. ಆದರೆ ಮಧ್ಯದಲ್ಲಿ ಈಶಂ ಅನ್ನೋ ಪದ ತಡೆ ಬರ್ತದೆ. ಅದಕ್ಕೋಸ್ಕರ ಕಮಲಾಸನನಲ್ಲಿ ಅಂದರೆ ಬ್ರಹ್ಮನ ತೊಡೆಯಲ್ಲಿ ಸ್ಥಂ ಕುಳಿತಿರುವ ಈಶಂ ರುದ್ರನನ್ನು. ಸರ್ವಾನ್ ಋಷೀನ್ ಎಲ್ಲ ಋಷಿಗಳನ್ನು, ವಸಿಷ್ಠ ವಾಮದೇವಾದಿ ಬ್ರಹ್ಮದೇವರ ಅಂಗ ಸಂಜಾತರಾದ ಸಕಲ ಋಷಿಶ್ರೇಷ್ಠರನ್ನು, ಉರಗಾಂಶ್ಚ ದಿವ್ಯಾನ್ ಉರಗಾನ್, ನಾವು ನೋಡುವ ಉರಗಗಳು ಅಂದರೆ ಅಂದರೆ ದೇಹದಿಂದ ಚಲಿಸುವವು, ಅವುಗಳಿಗೆ ಕಾಲಿಲ್ಲ, ಮೈಯಿಂದಲೇ ತೆವಳ್ಕೊಂಡು ಹೋಗ್ತವೆ ಅವು, ಅದನ್ನ ಉರಗ ಅಂತ ಅವುಗಳಿಗೆ ಹೆಸರು. ನಾವು ನೋಡೋ ಉರಗಗಳಿಗೆ ಬಾಯಿಲ್ಲ, ಕಣ್ಣು ಕಿವಿಗಳು ಹೇಗೋ, ಆದರೆ ದಿವ್ಯಾನ್ ಉರಗಾನ್, ಮನುಷ್ಯನಂತೆ ಮಾತನಾಡುವ ವಾಸುಕಿ ಮೊದಲಾದ ಅದ್ಭುತ ಸರ್ಪಗಳನ್ನು ನಿನ್ನ ಈ ದೇಹದಲ್ಲಿ ನಾನು ನೋಡ್ತಾ ಇದ್ದೇನೆ ಅಂದ ಅರ್ಜುನ. ವಿಶ್ವರೂಪ ಅಂದರೆ ವಿಶ್ವವನ್ನು ತುಂಬಿಕೊಂಡ ರೂಪ, ಅದು ಎಲ್ಲವೂ ಅಲ್ಲಿದೆ. ಈ ಇಡೀ ಪ್ರಪಂಚದ ಮ್ಯೂಸಿಯಂ ಪರಮಾತ್ಮನ ಈ ರೂಪ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಮತ್ತೆ ನಿರೂಪಿಸ್ತಾ ಇದ್ದೇನೆ ಅರ್ಜುನ. ಅನೇಕ ಬಾಹೂದರವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಪದವಿಭಾಗ ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತಃ ಅನಂತರೂಪಂ ನ ಅಂತಂ ನ ಮಧ್ಯಂ ನ ಪುನಃ ತವ ಆದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹು ಉದರ ವಕ್ತ್ರ ನೇತ್ರಂ ತ್ವಾಂ ಪಶ್ಯಾಮಿ. ಅನೇಕ ಅಂದರೆ ಅನಂತ ಅಂತ ಅರ್ಥ. ಪರಮಾತ್ಮನ ಆ ವಿಶ್ವರೂಪದಲ್ಲಿ ಅನೇಕ ರೂಪಗಳು ಅಡಕವಾಗಿವೆ. ಅವುಗಳ ಬಾಹು ಅಂದರೆ ತೋಳು. ಅನಂತ ರೂಪಗಳಿಗೆ ಒಂದೊಂದಕ್ಕೆ ಕನಿಷ್ಠ ಪಕ್ಷ 2 ತೋಳುಗಳು ಅಂತಾದಾಗ ಎಷ್ಟು ತೋಳುಗಳಾಯಿತು. ಅನೇಕ ಬಾಹು. ಉದರ ಅಂದರೆ ಹೊಟ್ಟೆ, ವಕ್ತ್ರ ಅಂದರೆ ಬಾಯಿ, ನೇತ್ರ ಅಂದರೆ ಕಣ್ಣು. ಆ ವಿಶ್ವರೂಪಕ್ಕೆ ಅನಂತ ಬಾಹುಗಳು, ಅನಂತ ಬಾಯಿಗಳು, ಅನಂತ ನೇತ್ರಗಳು. ನಮಗೆ 1 ಬಾಯಿ 2 ಕಣ್ಣಿನ ಒಬ್ಬ ಅದ್ಭುತ ವ್ಯಕ್ತಿಯನ್ನು ನೋಡಿದರೆ ಬಾಯಲ್ಲಿ ಮಾತು ಬರೋದಿಲ್ಲ. ಅಂಥದ್ರಲ್ಲಿ ಅನಂತ ಬಾಯಿ, ಅನಂತ ಕಣ್ಣುಗಳು, ಅನಂತ ಬಾಹುಗಳುಳ್ಳ ರೂಪ ಅದನ್ನು ತ್ವಾಂ ಪಶ್ಯಾಮಿ. ಅಂಥ ಅಂಗಾಂಗಗಳುಳ್ಳ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ನಾನು ಮೊನ್ನೆ ಒಂದು ಕ್ಷಣದ ಮುಂಚೆ ನಿನ್ನನ್ನು ನೋಡಿದ್ದು 4 ಕೈ 2 ಕಣ್ಣು 1 ಬಾಯಿಯ ರೂಪ. ಆದರೆ ಈಗ ನೋಡ್ತೇನೆ ಅನಂತ ಅವಯವಗಳಿಂದ ತುಂಬಿದೆ. ಸರ್ವತೋ ಅನಂತ ರೂಪಂ. ಎಲ್ಲ ಕಡೆಯ ಅಪರಿಮಿತ ರೂಪಗಳು. ಪೂರ್ವಕ್ಕೆ ನೋಡಿದರೂ ಅನಂತ ರೂಪ, ಎಡದಲ್ಲಿ ನೋಡಿದರೂ ಅನಂತ ರೂಪ, ಹಿಂದುಗಡೆಯಿಂದ ನೋಡಿದರೂ ಅನಂತ ರೂಪ. ಹೀಗೆ ಸರ್ವತಃ ಸರ್ವ ದಿಕ್ಕುಗಳಿಗೂ ಮುಖ ಮಾಡಿದ ಅನಂತ ರೂಪಂ ತ್ವಾಂ ಪಶ್ಯಾಮಿ. ನಿನ್ನ ಈ ರೂಪಕ್ಕೆ ನ ಅಂತಂ ನ ಮಧ್ಯಂ
ನ ಪುನಃ ತವ ಆದಿಂ. ಈ ರೂಪಕ್ಕೆ ಕೊನೆಯಿಲ್ಲ, ಇಲ್ಲಿಂದ ಅಲ್ಲಿವರೆಗೆ ಇದೆ, ಅದಕ್ಕೆ ಎಲ್ಲೆಯೇ ಇಲ್ಲ. ಇದು ಮಧ್ಯ, ಇದು ಬುಡ, ಇದು ತುದಿ. ಯಾವುದನ್ನು ಈ ರೀತಿ ವಿಭಾಗ ಮಾಡಿ ನಾವು ನೋಡಲಾರೆವೋ ಕೆಳಗಡೆ ತುದಿ ಬುಡ ಇಲ್ಲದ ರೂಪದಿನ್ನದು. ನ ಅಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ, ನಾನು ನ ಪಶ್ಯಾಮಿ, ಆದಿ ಅಂತ ಮಧ್ಯಗಳನ್ನು ನ ಪಶ್ಯಾಮಿ. ವಿಶ್ವೇಶ್ವರ, ಈ ಜಗತ್ತಿಗೆ ಒಡೆಯ ನೀನು. ವಿಶ್ವರೂಪ, ಅನಂತ ರೂಪಗಳುಳ್ಳ ಶ್ರೀಕೃಷ್ಣನೇ, ನಿನ್ನ ಈ ರೂಪವನ್ನು ಆಶ್ಚರ್ಯವನ್ನಾಗಿ ನೋಡ್ತಾ ಇದ್ದೇನೆ. ಮತ್ತೆ ಶ್ಲೋಕ. ಅನೇಕ ಬಾಹೂದರ ವಕ್ತ್ರನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ವಿಶ್ವರೂಪಾಧ್ಯಾಯದ ಪ್ರಾಯೋಜಕತ್ವವನ್ನು ಧ್ರುವ ರಾಜಾಚಾರ್ಯ ಗುರ್ಲ ಹೊಸೂರ ಇವರ ಸ್ಮರಣಾರ್ಥವಾಗಿ ಶ್ರೀಮತಿ ಇಂದಿರಾ ಗುರ್ಲ ಹೊಸೂರ ಮತ್ತು ಕುಟುಂಬದವರು ಸೇವೆ ಸಲ್ಲಿಸಿದ್ದಾರೆ. ಈ ಕುಟುಂಬಕ್ಕೆ ಭಗವಂತ ಶ್ರೀಕೃಷ್ಣ ವಿಶೇಷವಾದ ಅನುಗ್ರಹವನ್ನು ಮಾಡಿ ಅಧ್ಯಾತ್ಮ ಸಂಪತ್ತನ್ನು, ಭೌತಿಕ ಸಂಪತ್ತನ್ನು ನೀಡಿ ಕರುಣಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.